ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯೋಚಿಸಿ ಮಾತನಾಡಿ. ನಮ್ಮ ನಾಲಿಗೆಯಿಂದ ಹೊರಡುವ ಸಣ್ಣ ಸಣ್ಣ ಮಾತು ನಮ್ಮನ್ನು ಎತ್ತರಕ್ಕೂ ಒಯ್ಯಬಹುದು, ಪಾತಾಳಕ್ಕೂ ತಳ್ಳಬಹುದು. ಹಾಗಾಗಿ ಯೋಚಿಸಿ ಮಾತಾಡಿ. ಜೀವನದಲ್ಲಿ ಯಾರು ಸುಮ್ಮನೆ ಪರಿಚಯ ಆಗೋದಿಲ್ಲ. ಅದರ ಹಿಂದೆ ಒಂದು ಬಲವಾದ ಕಾರಣ ಇರ್ತದೆ. ಜೀವನದಲ್ಲಿ ಯಾವಾಗಾದ್ರೂ ಬಿದ್ರೆ ನೀನೇ ಎದ್ದೇಳು. ಯಾಕಂದ್ರೆ ಇಲ್ಲಿ ಜನರು ಬಿದ್ದ ಹಣವನ್ನು ಎತ್ತುತ್ತಾರೆ, ಮನುಷ್ಯರನ್ನಲ್ಲ. ಒಳ್ಳೆಯದಾದ್ರೆ ಅದೊಂದು ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದ್ರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಇಷ್ಟೇ ಜೀವನ. ಆಕಾಶದಿಂದ ಮಳೆಯು ಸುರಿಯುತ್ತದೆ ಎಂದು ಯಾವ ನಂಬಿಕೆಯಿಂದ ಗಿಡ ಮರಗಳು ಬದುಕ್ತವೋ ಹಾಗೆ ನಮಗೂ ಒಳ್ಳೆಯ ಕಾಲ ಬರುತ್ತೆ ಎಂಬ ದೃಢ ನಂಬಿಕೆಯಿಂದ ಬದುಕಬೇಕು. ಒಮ್ಮೊಮ್ಮೆ ನಮ್ಮ ಒಳ್ಳೆತನವನ್ನೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರ್ತದೆ. ಮುಖವಾಡದ ಬದುಕು 3 ದಿನ, ಬಣ್ಣದ ಬದುಕು 6 ದಿನ, ನಿಯತ್ತಿನ ಬದುಕು 100 ದಿನ. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದ್ರೆ ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದ್ರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಪ್ರತಿಯೊಬ್ಬರ ಹೃದಯದಲ್ಲೂ ಅಳಿಸಲಾಗದ ನೋವಿರುತ್ತೆ, ಆದರೂ ಬದುಕ್ತಾರೆ. ಯಾಕೆ ಗೊತ್ತಾ? ನಾಳೆ ಆದರೂ ಸಂತೋಷ ಸಿಗಬಹುದು ಎಂಬ ಭರವಸೆಯಲ್ಲಿ. ಅದೇ ಜೀವನ. ಎಷ್ಟು ಓದಿದ್ದೀವಿ, ಯಾವ ಪದವಿ ಪಡೆದಿದ್ದೀವಿ ಎಂಬುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದ್ರೆ ಬೇರೆಯವರೊಂದಿಗಿನ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ. ಇವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸ್ತವೆ. ನೀವು ಯಾರಿಗೂ ಇಷ್ಟ ಆಗುತ್ತಿಲ್ಲ ಅಂದ್ರೆ ನೀವಿನ್ನೂ ನಟಿಸುವುದನ್ನು ಕಲಿತಿಲ್ಲ ಎಂದು ಅರ್ಥ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.